ಉಣ್ಣೆ ಕತ್ರಾವಣೆ ಮಾಡುವಂತ ಒಂದು ಕಸಬು ಅದೊಂದು ಪಾರಂಪರಿಕವಾದಂತ ಉದ್ಯೋಗವಾಗಿತ್ತು. ಕುರಿ ಉಣ್ಣೆನಲ್ಲಿ ಆ ಏನು ಕಂಬಳಿಗಳನ್ನ ನೇಯ್ದು ಮತ್ತೆ ಕುರಿಗಾರರಿಗೆ ಕೊಡ್ತಕ್ಕಂತ ಒಂದು ಈ ಪಾರಂಪರಿಕವಾದಂತ ಕಸಬು ಇತ್ತೀಚಿನ ವರ್ಷಗಳಲ್ಲಿ ಅದು ಅವನತಿಯ ಅಂಚಿಗೆ ಹೋಗಿದೆ. ಕಾರಣ ಅಂದ್ರೆ ಆ ಉಣ್ಣೆ ಉತ್ಪಾದನೆ ಲಾಭದಾಯಕ ಆಗಿಲ್ಲ ಅಂತೇಳಿ ಅದನ್ನ ಯಾರು ಕರಕುಶಲ ಕಸಬು ತರ ನಿರ್ವಹಿಸ್ಕೊಂಡು ಹೋಗ್ತಿದ್ವು ಆ ಸಮುದಾಯಗಳು ಅದರಿಂದ ಹೊರಬಂದು ಬೇರೆ ಬೇರೆ ಕಸಬುಗಳನ್ನ ಅವಲಂಬಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಅದಕ್ಕೊಂದು ಪರ್ಯಾಯವಾದಂತ ಉದ್ಯೋಗ ಸೃಷ್ಟಿಯಾದ್ರೆ ಉಣ್ಣಿಗೆ ಒಂದು ಮೌಲ್ಯವರ್ಧನೆ ಆಗುತ್ತೆ. ಮತ್ತೆ ಆ ಸಮುದಾಯಗಳು ಮತ್ತೆ ಆ ಕಸಬಿಗೆ ಮರಳೋ ರೀತಿನಲ್ಲಿ ಆಗ್ತದೆ. ಈಗ ಏನು ಈ ಕುರಿಗಾರರುಗಳಿಗೆ ಉಣ್ಣೆ ಕಟಾವು ಮಾಡುವಂತ ಒಂದು ತರಬೇತಿ ಕಾರ್ಯಾಗಾರ ಹಮ್ಮಿಕೊಂಡಿದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕಂತಂದ್ರೆ ಉಣ್ಣೆ ಕತ್ರಾವಣೆಯನ್ನ ಮಾಡ್ತಕ್ಕಂಥ ಸಮುದಾಯಗಳೇ ಈಗ ಸಿಗದೆ ಇರೋದ್ರಿಂದ, ಆ ಮಾನವ ಸಂಪನ್ಮೂಲಗಳೇ ಈಗ ಇಲ್ಲದೆ ಇರೋದ್ರಿಂದ ಈ ಕತ್ರಾವಣೆ ತರಬೇತಿಯನ್ನ ನೇರವಾಗಿ ಕುರಿಗಾರರಿಗೆ ಕೊಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಕುರಿಗಾರರು ಕೂಡ ಇದ್ರೊಳಗಡೆ ಇನ್ವಾಲ್ವ್ ಆದ್ರೆ ಅಥವಾ ಅದನ್ನ ಕಲ್ತ್ಕೊಂಡ್ರೆ ಕುರಿ ಕಾಲಕ್ಕೆ ಉಣ್ಣೆ ತೆಗೆಯೋದ್ರ ಮೂಲಕ ಕುರಿಗಳು ಒಳ್ಳೆ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಅವುಗಳಿಗೆ ಒಂದು ರೀತಿಯ ಹೊರೆ ಆಗಲ್ಲ ಅದು. ಆ ರೀತಿ ಒಳಗಡೆಗೆ ಈ ಆಧುನಿಕ ಮಾದರಿಯಲ್ಲಿ ವೈಜ್ಞಾನಿಕವಾಗಿ ಉಣ್ಣೆಯ ಕತ್ರಾವಣೆ ಮಾಡೋದು ಕುರಿಗಾರರೇ ಸ್ವಯಂ ಉದ್ಯೋಗವನ್ನ ಮಾಡ್ಕೊಂಡಾಗ ಅವ್ರಿಗೆ ತುಂಬಾ ಅನುಕೂಲ ಆಗ್ತದೆ. ಮತ್ತೆ ಪಶುಪಾಲನೆಗೂ ಕೂಡ ಬಹಳ ಅನುಕೂಲವಾಗುತ್ತೆ. ಮತ್ತೆ ನಿರ್ದಿಷ್ಟವಾದಂತ ಅವಧಿಯಲ್ಲಿ ಉಣ್ಣೆ ಕತ್ರಾವಣೆ ಆಗೋದ್ರಿಂದ ಆ ಕುರಿಯ ಬೆಳವಣಿಗೆಗಳು ಕೂಡ ಬಹಳ ಅನುಕೂಲ ಆಗುತ್ತೆ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಚಳಿಗಾಲ ಮುಗಿದು ಬೇಸಿಗೆ ಕಾಲ ಪ್ರಾರಂಭ ಆಯ್ತು ಅಂತಂದ್ರೆ ನಮ್ಮ ಬಯಲುಸೀಮೆಯ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಲಕ್ಷಾಂತರ ಕುರಿಗಳ ಉಣ್ಣೆಯ ಕಟಾವಿನ ಕಾರ್ಯಕ್ರಮ ಶುರುವಾಗದು. ಏಕಕಾಲದಲ್ಲಿ ಬೆಳೆಯ ಕಟಾವು ಮತ್ತು ಕುರಿಗಳ ಉಣ್ಣೆಯ ಕಟಾವು ಶುರುವಾಗ್ತಕ್ಕಂಥ ಈ ಸಂದರ್ಭದಲ್ಲಿ ಎರಡು ಸಮುದಾಯಗಳು, ಕುರುಬ ಸಮುದಾಯ ಮತ್ತು ಕಾಡುಗೊಲ್ಲ ಸಮುದಾಯ, ಎರಡೂ ಸಮುದಾಯಗಳು ಒಟ್ಟೊಟ್ಟಿಗೆ ಉದ್ಯೋಗವನ್ನ ಪ್ರಾರಂಭಿಸುವಂತಹ ದಿನಮಾನಗಳು ಈ ಬೇಸಿಗೆಯ ಕಾಲದ ದಿನಮಾನಗಳಾಗಿರುತ್ತೆ. ಒಂದು ಕಡೆ ದಿನಸಿಯ ಬೆಳೆಯ ಕಟಾವುಗಳನ್ನ ಮಾಡಿದ್ರೆ, ಇನ್ನೊಂದು ಮಾಂಸಾಹಾರ ಬೆಳೆಗಳಾಗಿರ್ತಕ್ಕಂಥ ಕುರಿಗಳ ಉಣ್ಣೆಯ ಕಟಾವಿನ ಸಂದರ್ಭನೂ ಕೂಡ ಬೇಸಿಗೆ ಆರಂಭ ಆದ ಬಿಸಿಲುಗಾಲದ ದಿನಗಳಲ್ಲಿ ಒಟ್ಟೊಟ್ಟಿಗೆ ನಡೆಯತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಎಷ್ಟೊಂದು ಸಾಂಸ್ಕೃತಿಕವಾದಂತ ಮಹತ್ವವನ್ನು ಹೊಂದಿತ್ತು ಅಂತಂದ್ರೆ, ನಮ್ಮ ಕುರುಬ ಸಮುದಾಯ ಗೊಲ್ಲರು ಕುರಿ ಸಾಕೊಂಡಿರ್ತಕ್ಕಂಥ ಜಾಗಗಳಿಗೆ ಬಂದು ಕುರಿ ಹಿಂಡಿಗೆ, ಸಾವಿರಾರು ಕುರಿ ಹಿಂಡಿಗೆ ಹಾಲು ತುಪ್ಪವನ್ನ ತೊಳೆದು ಮತ್ತೆ ಅಲ್ಲಿ ಏನು ಒಂದು ಗದಿಗೆಯನ್ನ ಹಾಕಿ, ಕರಿಕಂಬಳಿಯ ಗದಿಗೆಯನ್ನ ಹಾಕಿ ಅವ್ರಿಗೆ ಗದಿಗೆಯ ಗೌರವವನ್ನ ಕೊಡೋದ್ರ ಮೂಲಕ ಏನು ಕುರಿಯ ಉಣ್ಣೆಯ ಕಟಾವುದಾರರನ್ನ ಬರಮಾಡಿಕೊಂಡು ಅವರಿಗೆ ಒಂದು ರೀತಿ ಒಂದು ಒಂದು ಸಾಮಾಜಿಕ ಮತ್ತು ಒಂದು ಸಾಮಾಜಿಕವಾದಂತ ಗೌರವವನ್ನ ಅವ್ರಿಗೆ ಕೊಡೋದ್ರ ಮೂಲಕ ಉಣ್ಣೆಯ ಕತ್ರಾವಣೆ ಆ ಕಾಲದಲ್ಲೆಲ್ಲ ನಡೀತು. ಇನ್ನೊಂದು ವಿಶೇಷವಾಗಿ ಅಂತಂದ್ರೆ, ಈಗ ಬೇಸಿಗೆಯ ಕಾಲ ಮತ್ತು ಚಳಿಗಾಲದ ನಡುವೆ ಏನು ನಮ್ಮ ಅಕ್ಕಡಿ ಬೇಸಾಯ ಪದ್ಧತಿನಲ್ಲಿ ಏರಳವಾಗಿ ಅವರೆಕಾಯಿಗಳು ದೊರೆಯುವಂತ ಸಂದರ್ಭ. ಈ ಸೊಗಡವರಿಯ ಸಂದರ್ಭದಲ್ಲಿ ಈ ಸೊಗಡವರಿ ಇಚ್ಕವರಿಯನ್ನ ಮಾಡಿ ಆ ಉಣ್ಣೆ ಕಟಾವು ಮಾಡ್ಲಿಕ್ಕೆ ಬತ್ತಿದ್ದಂತಹ ಆ ಜನರಿಗೆ, ಆ ಕಸಬುದಾರರಿಗೆ ನಾವು ವಿಶೇಷವಾಗಿ ತುಪ್ಪದ ಅಡಿಗೆ ಮತ್ತೆ ಆ ಇಸ್ಕವರೆ ಬೇಳೆಯ ಸಾರಿನ ಅಡಿಗೆ ಎಲ್ಲ ನಾವು ಅವ್ರಿಗೆ ವಿಶೇಷವಾಗಿ ಕಂಡು ಅವ್ರಿಗೆ ಊಟೋಪಚಾರಗಳನ್ನ ಮಾಡಿ ಒಂದು ಸಾಂಸ್ಕೃತಿಕವಾದಂತ ಸಂಬಂಧ ಈ ಎರಡು ಸಮುದಾಯಗಳಲ್ಲಿ ವಿಶೇಷವಾಗಿ ಬೆಳೀತಿತ್ತು. ಮತ್ತೆ ಬೇಸಿಗೆ ಮುಗಿದು ಮಳೆಗಾಲ ಆರಂಭ ಆಯ್ತು ಅಂತಂದ್ರೆ ಆ 3 ತಿಂಗಳ ಅವಧಿನಲ್ಲಿ ಇಡೀ ಕುರುಬ ಸಮುದಾಯ, ಈ ಏನು ಕಾಡುಗೊಲ್ಲ ಸಮುದಾಯಕ್ಕೆ ವಿಶೇಷವಾದಂತಹ ವೈವಿಧ್ಯಮಯವಾದಂತಹ ಮತ್ತೆ ಮಳೆ ಮತ್ತು ಚಳಿಗೆ ತಡ್ಕೊಳ್ತಕ್ಕಂತ ಒಂದು ಸುಸ್ಥಿತವಾದಂತ, ಒಂದು ಸುಭದ್ರವಾದಂತ, ಒಂದು ಗುಣಮಟ್ಟದ ಏನು ಕಂಬಳಿಗಳನ್ನ ಕೊಡೋರು. ಮಳೆಗಾಲ, ಬೇಸಿಗೆ ಕಾಲ ಮತ್ತು ಚಳಿಗಾಲದಲ್ಲಿ ಇವರ ನಡುವಿದ್ದಂತ ಸಾಂಸ್ಕೃತಿಕ ಸಂಬಂಧಗಳು ಯಾವತ್ತೂ ಕೂಡ ಅನನ್ಯವಾದಂತಹ ಸಂಬಂಧಗಳು. ಈ ಆಧುನಿಕೋತ್ತರ ಸಂದರ್ಭದಲ್ಲಿ ಈ ಸಂಬಂಧಗಳು ಮತ್ತು ಕಸಬುಗಳು ಬೇರೆ ಬೇರೆಯ ದಿಕ್ಕಿನಲ್ಲಿ ಹೋಗ್ತದೆ. ಅಂತ ಒಂದು ಸಂದರ್ಭ ಮರುಕಳಿಸಿದ್ರೆ ಇನ್ನೂ ಬಹಳ ಸಂತೋಷ. ಆ ಪಾರಂಪರಿಕವಾದಂತ ಸಂಸ್ಕೃತಿ, ಆ ಪಾರಂಪರಿಕವಾದಂತ ಗೌರವ, ಆ ಅನನ್ಯತೆ, ಸಮುದಾಯಗಳ ನಡುವಿನ ಬಾಂಧವ್ಯ ಇನ್ನಷ್ಟು ಬಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅಂದ್ಕೋಬಹುದು ಅಂತೇಳಿ ಅನ್ಸುತ್ತೆ. ಇವ್ರ ಜೊತೆನಲ್ಲಿ ಕೈ ಜೋಡಿಸಿದ್ರೆ, ನೀವು ಬಲಿಷ್ಠವಾಗಿದ್ರೆ
ಹಸಿನ ಗಿಣ್ಣ ಮಾತ್ರ ಯಾಕೆ ತಿಂತಾರೆ? ಯಾಕೆ ಕುರಿ ಗಿಣ್ಣ ಯಾಕೆ ತಿನ್ಬಾರ್ದು? ಮೇಕೆ ಗಿಣ್ಣ ಯಾಕೆ ತಿನ್ಬಾರ್ದು? ಹಸಿನ ಗಿಣ್ಣಗಿಂತಲೂ ಅತ್ಯಂತ ಪೌಷ್ಟಿಕವಾಗಿ ಹಸಿರು ಮೇದಿರುವಂತದ್ದು ಅಲ್ವಾ? ಆ ನಿಟ್ಟಿನಲ್ಲಿ ಇವರೆಲ್ಲ ಯೋಚನೆ ಮಾಡ್ತಾ ಇರೋದು. ನಿಗಮ ಯೋಚನೆ MD ಅವರು ಆರಾಮಾಗಿ ಬಳಸ್ತಿದ್ವಲ್ಲ ನಾವೆಲ್ಲ. ಕುರಿ ಮಜ್ಜಿಗೆ, ಕುರಿ ಹಾಲು ಕುಡಿದು ಬೆಳೆದಿರುವಂತದ್ದು. ಮೇಕೆ ಹಾಲು ಅಲ್ಲ ಗಿರ್ಜಮ್ಮ, ಮೇಕೆ ಹಾಲ್ ರೇಟ್ ಎಷ್ಟು? ಮೇಕೆ ಹಾಲ್ ರೇಟ್ ಎಷ್ಟಿದೆ ಗೊತ್ತಾ ಬೆಂಗಳೂರಲ್ಲಿ? ಈಗ ನಿಮ್ಗೆ ಪ್ರಶ್ನೆ ಬರ್ಬೇಕಲ್ಲ, ಪ್ರಶ್ನೆ ಬರ್ಬೇಕಾಗಿ ಗಿರ್ಜಮ್ಮ, ನಿಮ್ಗೆ ಪ್ರಶ್ನೆ ಹುಟ್ಟಬೇಕಾಗಿರೋದ್ರಲ್ಲಿ ನಂದಿನಿ ಹಾಲು ಮಾತ್ರ ಪ್ಯಾಕೆಟ್ ನ ಕೊಡ್ತಾರೆ, ನಂದಿನಿ ಮೊಸರು ಮಾತ್ರ ಪ್ಯಾಕೆಟ್ ನ ಕೊಡ್ತಾರೆ, ಕುರಿ ಹಾಲು ಯಾಕೆ ಪ್ಯಾಕೆಟ್ ಬರಬಾರ್ದು ಅಂತ ಬರ್ಬೇಕು ನಿಮ್ಗೆ ಪ್ರಶ್ನೆ. ಕುರಿ ಮಾಂಸ ಅಚ್ಚುಕಟ್ಟಿಗೆ ಯಾಕೆ ಅದು ಪ್ಯಾಕೆಟ್ ಅಲ್ಲಿ ಬರ್ಬೇಕು ಅಂತ ಬರ್ಬೇಕು ನಿಮಗೆ ಪ್ರಶ್ನೆ. ಆಮೇಲೆ ಈ ನಡ ಹಿಡಿದು ಮಾರೋದು ನಮ್ ಡಾಕ್ಟರ್ ಮೊನ್ನೆ ಹೇಳ್ತಿದ್ರು, ನಡ ಹಿಡಿದು ಬಿಟ್ಟು ಒಳ್ಳೆ ಬನ್ನಿ ಆಗೈತೆ ಅಂತ ಹೇಳಿ ಯಾವ್ದೋ ಒಂದ್ ರೇಟಿಗೆ ಮಾರೋದ್ ಬಿಡ್ಬೇಕು. ನೀವು ತೂಕದ ಲೆಕ್ಕದಲ್ಲಿ ಮರಿ ಮಾರ್ಬೇಕು. ಮಾಂಸ ಎಷ್ಟೈತೆ? ನಮ್ ಲೋಕಲ್ ಮಾರ್ಕೆಟ್ ಅಲ್ಲಿ 800 ರೂಪಾಯಿ ಮಾರ್ಕೆಟ್ ಮಾಂಸ ಮಾರ್ಕೆಟ್ ಐತೆ. ನೀವು ಕೊಡೋದು ಎಷ್ಟು? 200 ರೂಪಾಯಿಗೋ 300 ರೂಪಾಯಿಗೋ ಅಥವಾ 350 ಕ್ಲೋಸ್. ಅಲ್ಲಿಗೆ ನಿಮ್ಗೆ ನಷ್ಟ ಎಷ್ಟಾಯ್ತು? ಇದನ್ನ ಮೌಲ್ಯವರ್ಧನೆ ಅನ್ನೋದು. ಡಾಕ್ಟರ್ ಮೌಲ್ಯವರ್ಧನೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ರೆ ಅಂತ. ಮೌಲ್ಯವರ್ಧನೆ ಅಂದ್ರೆ ಏನು ಅಂದ್ರೆ ನಮ್ಮ ಆದಾಯದ ಸೋರಿಕೆ ಆಗದಂಗೆ ನೋಡ್ಕೋಬೇಕು. ಆಮೇಲೆ ನಾವು ಬೆಳೆದಂತ ಪದಾರ್ಥಗಳಿಗೆ ಹೆಚ್ಚು ಮೌಲ್ಯ ಸಿಗಂಗ್ ನೋಡ್ಕೋಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು.